ಅಪ್ಪ ಪ್ಲೀಸ್, ನೀವು ನಮ್ ಯಾರ ಹತ್ರನೂ ಮಾತಾಡ್ತಿಲ್ಲ ಅಪ್ಪ. ನಿಮಗ್ ಬೇಜಾರಾಗಿದೆ, ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ನೀವ್ ಹೀಗಾಡ್ತಿದ್ದೀರಾ. ನೀವ್ ನಮ್ ಜೊತೆ ಮಾತಾಡ್ಬೇಡಿ, ನಮ್ಮನ್ ಕ್ಷಮಿಸ್ಬೇಡಿ, ಅತ್ಗೇನು ಕ್ಷಮಿಸ್ಬೇಡಿ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಒಂದ್ಸರ್ತಿ ನೋಡಿ ಅಪ್ಪ. ಈ ವಿಡಿಯೋ ನೋಡಿದ್ಮೇಲೆ ನಮ್ಮನ್ ಕ್ಷಮಿಸ್ಬೇಕು ಬೇಡ ಅಂತ ನಿರ್ಧಾರ ಮಾಡಿ. ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಇದು? ಏನಾಯ್ತಪ್ಪ? ಮಾವ, ಮಾವ ಒಂದ್ ನಿಮಿಷ. ನನಗ್ ಗೊತ್ತು ಮಾವ, ನಿಮ್ಗೆ ನನ್ನ ಹತ್ರ ಮಾತು ಕೇಳಕ್ ಇಷ್ಟ ಇಲ್ಲ ಅಂತ. ಬಹುಶಃ ನಿಮ್ ಹತ್ರ ನಾನು ಮಾತಾಡೋದು ಇದೇ ಕೊನೆ ಸಲ ಅನ್ಸುತ್ತೆ. ಪ್ಲೀಸ್ ನನ್ ಮಾತು ಕೇಳಿಸ್ಕೊಳ್ಳಿ ಮಾವ. ಮಾವ, ನನ್ಗೆ ಅರ್ಥ ಆಗುತ್ತೆ ಮಾವ, ಇವತ್ತು ಮನೇಲಿ ನಡೆದಿರೋ ಘಟನೆಯಿಂದ ನಿಮಗ್ ನೋವಾಗಿದೆ ಅಂತ. ನಿಮಗ್ ಬೇಜಾರಾಗಿದ್ರೆ 2 ಮಾತು ಬೈಬೋದಿತ್ತು, ಕೋಪ ಬಂದಿದ್ರೆ 2 ಹೇಟ್ ಹೊಡಿಬೋದಿತ್ತು. ಆದ್ರೆ ಈ ರೀತಿ ಮಾತ್ ಬಿಟ್ರೆ ಹೇಗೆ ಮಾವ? ಕೇಶವನ್ನ ಮದ್ವೆ ಆಗೋಕ್ಕೂ ಮುಂಚೆ ರಸ್ತೆಲಿ 2 ಸಲ ಸಿಕ್ಕಿ ನಿಮ್ ಜೊತೆ ಜಗಳ ಆಡಿದೀನಿ. ಕೇಶವ ನಾನು ಮನೆ ಬಿಟ್ಟು ಓಡೋಗಿ ಮದ್ವೆ ಆಗಿ ಬಂದಾಗ್ಲೂ ಈ ಮನೆ ಒಳಗೆ ನಮ್ಮಿಬ್ರನ್ನು ಸೇರ್ಸ್ಕೊಂಡಿದ್ದೀರಾ. ಅಷ್ಟು ದೊಡ್ಡ ಮನ್ಸು ನಿಮ್ದು. ಇಷ್ಟಿರುವಾಗ ಯಾಕೆ ಮಾವ ಮನೆಯವ್ರಿಗೆ ಇಷ್ಟು ನೋವು ಕೊಡ್ತಾ ಇದ್ದೀರಾ? ಹಾಗಂತ ಇದರಿಂದ ನಿಮಗ್ ನೋವಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇವತ್ ಈ ಮನೇಲಿ ಏನ್ ನಡೀತೋ ಅದ್ರಲ್ಲಿ ಮನೆಯವ್ರ ತಪ್ಪಿಲ್ಲ ಮಾವ. ನಿಮ್ಮನ್ನ ಮಿಮಿಕ್ರಿ ಮಾಡಕ್ ಹೋಗಿ ನಿಮ್ ಮನ್ಸಿಗೆ ನೋವು ಮಾಡಿರೋದು ನಾನು. ನನ್ ಮೇಲಿರೋ ಸಿಟ್ಟಿಗೆ ಅವರಿಗೆಲ್ಲ ಶಿಕ್ಷೆ ಕೊಡ್ಬೇಡಿ ಮಾವ. ನೀವ್ ನನಗ್ ಕ್ಷಮಿಸಿಲ್ಲ ಅಂದ್ರು, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರು ನಾನ್ ಸಹಿಸ್ಕೋತೀನಿ. ಆದ್ರೆ ನಮ್ಮನೆಯವ್ರಿಗೆ ಆ ಶಕ್ತಿ ಇಲ್ಲ ಮಾವ. ನೀವ್ ಮಾತಾಡ್ತಿಲ್ಲ ಅಂತ ಎಷ್ಟು ನೋವಲ್ಲಿದ್ದಾರೆ ಗೊತ್ತಾ? ಅಷ್ಟಕ್ಕೂ ನಾನ್ ಈ ಮನೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ಮಾವ, ತಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನನಗೆ 4 ಏಟು ಹೊಡೆದು ಕಳ್ಸಿ ಮಾವ, ನನಗೆ ಬೇಜಾರಿಲ್ಲ. ಆದ್ರೆ ಈ ಮನೆಯವ್ರ ಹತ್ರ ನೀವು ಮಾತಾಡ್ಲೇಬೇಕು, ಅವ್ರನ್ನ ಕ್ಷಮಿಸ್ಲೇಬೇಕು. ಪ್ಲೀಸ್ ಮಾವ. ನಾನ್ ನಿಮ್ಮನ್ನ ಮಿಮಿಕ್ರಿ ಮಾಡ್ಬೇಕಾದ್ರೆ ಮನೆಯವರೆಲ್ಲ ನಿಮ್ಮನ್ನ ನೋಡ್ಕೊಂಡು ನಕ್ಕಿದ್ರು ಅಂತ ತಾನೆ ನೀವ್ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು. ಕಲ್ಮಶ ಇಲ್ದಿರೋ ಮನ್ಸಿಂದ ನಗೋದಕ್ಕೂ ಆಡ್ಕೊಂಡ್ ನಗೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಮಾವ? ಇದ್ ಯಾಕೆ ಮಾವ ನಿಮ್ಗೆ ಅರ್ಥ ಇಲ್ಲ? ಒಂದ್ ಹೇಳ್ತೀನಿ ಮಾವ, ಈ ನಂದ ಗೋಕುಲ ಕಟ್ಟಿರೋದು ನೀವು. ಇಲ್ಲಿರೋ ಮನ್ಸುಗಳಿಗೆ ನಿಮ್ ಮನ್ಸೇನು ಅಂತ ಚೆನ್ನಾಗ್ ಗೊತ್ತು. ನಿಮಗ್ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಏನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಈ ಮನ್ಸುಗಳಿಗೆ ನೋವು ಕೊಡ್ಬೇಡಿ ಮಾವ. ಏನಮ್ಮ ನೀನು ಆಗ್ಲೇ ಅಮೂಲ್ಯ ಅವಳ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ವಿಡಿಯೋ ಮಾಡ್ತೀನಿ ಅಂದ್ರೆ ಬೇಡ ಅಂದ್ಬಿಟ್ಟೆ. ಈಗ ನೋಡು ಮನೇಲಿ ಎಂತ ಸೀನ್ ನಡೀತಾ ಇತ್ತು ಗೊತ್ತಾ? ನೋಡು ಜ್ಯೋತಿ, ಆ ಅಮೂಲ್ಯ ನೀನ್ ಇವತ್ತೇನಾದ್ರೂ ಸಿಗಾಕ್ಸಿದ್ರೆ ಬಾವ ಅವಳನ್ನ ಚೆನ್ನಾಗಿ ಹೊಡೆದಿ ಕಾಲೇಜ್ ಬಿಡ್ಸಿರೋರು. 1 ವಾರದಲ್ಲೇ ಒಳ್ಳೆ ಸಂಬಂಧ ನೋಡಿ ಅವಳನ್ನ ಮದ್ವೆ ಮಾಡಿ ಕಳ್ಸಿರೋರು. ಆ ಅಮೂಲ್ಯ ಹೆಚ್ಚು ಅಂದ್ರೆ 1 ತಿಂಗಳು ಆ ಬಾಯ್ ಫ್ರೆಂಡ್ ನೆನ್ಪಲ್ಲಿ ಹತ್ತಿರೋಳು. ಆಮೇಲೆ ಗಂಡನ್ ಪಾದನೆ ಗತಿ ಅಂತ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಆರಾಮಾಗಿ ಇದ್ಬಿಡೋಳು. ನಮ್ಮನೇಲಿ ಆ ಅಮ್ಮನ ಬಂಗಾರ ಅಂತ ಮೆರ್ಸಿರೋರು. ಆಮೇಲೆ ಅವಳ ಲೈಫ್ ಸೆಟ್ಲ್ ಆಗಿ ಹೋಗ್ತಿತ್ತಲ್ವಾ? ಅಂದ್ರೆ
ನಿಮ್ ಪ್ಲಾನ್ ಏನು? ನಾವೀಗ ಸುಮ್ನೆ ಇದ್ಬಿಡೋಣ. ಅವಳು ಅವಳ ಪಾಡ್ಗೆ ಅವಳ ಬಾಯ್ ಫ್ರೆಂಡ್ ಜೊತೆ ಹೊರಟೆ ಹೊಡ್ಕೊಂಡು ಲವ್ ಮಾಡ್ಕೊಂಡು ಇರ್ಲಿ. ಮನೆಯವರೆಲ್ಲ ಅಮೂಲ್ಯಗೆ ದೊಡ್ಡ ದೊಡ್ಡ ಸಂಬಂಧ ನೋಡಿ ಮದ್ವೆ ತಯಾರಿ ಮಾಡ್ತಾ ಇರ್ಲಿ. ಒಂದಿನ ಅವಳ ಲವ್ ಸ್ಟೋರಿ ಆಚೆಗೆ ಬಂದಾಗ ಕಾಲ ಮೀರೋಗಿರ್ಬೇಕು. ಮಗಳು ಮಗಳು ಅಂತ ಕುಣಿತಿರೋ ನಮ್ ಬಾವನ್ ಮರ್ಯಾದೆ ಬೀದಿ ಪಾಲಾಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೂಲ್ಯ ಆ ಹುಡುಗನ್ನೇ ಮದ್ವೆ ಆಗ್ಬೇಕು. ನನಗನ್ಸೋ ಹಾಗೆ ಆ ಹುಡುಗ ಒಳ್ಳೆ ಮನೆ ತಂದವನು ಅಲ್ಲ, ಶ್ರೀಮಂತನೂ ಅಲ್ಲ. ಅದಕ್ಕೆ ಆ ಅಮೂಲ್ಯ ಅವನನ್ನೇ ಮದ್ವೆ ಆಗ್ಬೇಕು. ಅಲ್ಲಿಗೆ ಅಮೂಲ್ಯ ಓಡೋದೊಳ್ ಲಿಸ್ಟ್ ಅಲ್ಲಿ 2ನೇ ಒಳಗ್ ಸೇರ್ಕೋತಾಳೆ. ಇನ್ಯಾವತ್ತೂ ಅವಳಿಗೆ ಈ ಮನೆಯವರಿಂದ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಆಮೇಲೆ ಏನಿದ್ರು ನಮ್ಮನೆಗೆ ನೀನೇ ರಾಣಿ. ವಾ ವಾ ವಾ, ಸೂಪರ್ ಅಮ್ಮ. ನಂಗೆ ಇದೆಲ್ಲ ಹೊಲ್ದೇ ಇರ್ಲಿಲ್ಲ. ಇದೇ ತರ ಆದ್ರೆ ಸೂಪರ್ ಆಗಿರುತ್ತೆ. ಈ ಇಂದ್ರ ಕೈ ಹಾಕಿರೋ ಕೆಲ್ಸ ಆಗೇ ಆಗತ್ತೆ. ಅಪ್ಪ ಪ್ಲೀಸ್, ನೀವು ನಮ್ ಯಾರ ಹತ್ರನೂ ಮಾತಾಡ್ತಿಲ್ಲ ಅಪ್ಪ. ನಿಮಗ್ ಬೇಜಾರಾಗಿದೆ, ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ನೀವ್ ಹೀಗಾಡ್ತಿದ್ದೀರಾ. ನೀವ್ ನಮ್ ಜೊತೆ ಮಾತಾಡ್ಬೇಡಿ, ನಮ್ಮನ್ ಕ್ಷಮಿಸ್ಬೇಡಿ, ಅತ್ಗೇನು ಕ್ಷಮಿಸ್ಬೇಡಿ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಒಂದ್ಸರ್ತಿ ನೋಡಿ ಅಪ್ಪ. ಈ ವಿಡಿಯೋ ನೋಡಿದ್ಮೇಲೆ ನಮ್ಮನ್ ಕ್ಷಮಿಸ್ಬೇಕು ಬೇಡು ಅಂತ ನಿರ್ಧಾರ ಮಾಡಿ. ನನ್ ಮಾವನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಕೋಪಿಷ್ಟ ದುರಹಂಕಾರಿ ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವ್ರು ಏನು ಅಂತ. ಅವ್ರ ಮಾತಷ್ಟೇ ಹೊರಟು ಅವ್ರ ಮನ್ಸು ತುಂಬಾ ಒಳ್ಳೇದು. ಅಷ್ಟಕ್ಕೂ ಈ ಮನೆಯವ್ರಿಗೆಲ್ಲ ಒಳ್ಳೆ ಮನ್ಸು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಯ್ತು ಆ ಮನ್ಸಿಗೆ ಒಳ್ಳೆತನ ತುಂಬಿರೋದೆ ಮಾವ ಅಂತ. ಈ ಮನೆಯವ್ರ ಸಂತೋಷಕ್ಕೆ ಮುಳ್ಳಿನ ಬೇಲಿ ತರ ನಿಂತಿರೋದು ನಮ್ ಮಾವ. ನಿಮ್ಮನ್ನ ಆಡ್ಕೋಬೇಕು ಅಂತ ಅದಕ್ಕೆ ಹೀಗ್ ಮಾಡಿಲ್ಲ ಅಪ್ಪ. ನಾವೆಲ್ರೂ ಒತ್ತಾಯ ಮಾಡಿದ್ವಿ, ಹಠ ಮಾಡಿದ್ವಿ ಅಂತ ಅದಕ್ಕೆ ಮಿಮಿಕ್ರಿ ಮಾಡಿದ್ರು. ಮೊದ್ಲು ಎಲ್ರ ಬಗ್ಗೆನೂ ಹೇಗ್ ಮಾತಾಡ್ತಾರೆ ಅಂತ ಹೇಳ್ತಾ ಆಮೇಲೆ ಅವ್ರ ಬಗ್ಗೆ ಅಭಿಪ್ರಾಯನೂ ತಿಳಿಸಿದ್ರು. ಲಾಸ್ಟ್ ಅಲ್ಲಿ ನಿಮ್ ಮಿಮಿಕ್ರಿ ಮಾಡಿ ಅಂದಾಗ ಅವ್ರು ಒಪ್ಪದೇ ಇದ್ರು ಕೂಡ ನಾವ್ ಹಠ ಮಾಡಿದ್ವಿ ಅಂತ ಅದಕ್ಕೆ ಮಾಡಿದ್ರು ಅಪ್ಪ. ನೀವು ನಮ್ ಎಲ್ರ ಪಾಲಿಗೆ ದೇವ್ರಿದ್ದಂಗೆಪ್ಪ. ದೇವ್ರನ್ನ ಯಾವತ್ತಾದ್ರೂ ಭಕ್ತಾರ ಆಡ್ಕೊಂಡ್ರೆ ನಮಗ್ ಒಳ್ಳೇದಾಗುತ್ತಪ್ಪ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಮಗ್ ನಾವ್ ತಪ್ಪು ಮಾಡಿಲ್ಲ ಅಂತ ಅನ್ಸಿದ್ರೆ ನಮ್ಮ ಹತ್ರ ಮಾತಾಡಿ ಅಪ್ಪ. ನೀವ್ ಹೀಗ್ ಮಾತಾಡ್ತೀರಾ ಹಾಗ್ ಮಾತಾಡ್ತೀರಾ ಅಂತ ಮನೆಯವ್ರ ಮನ್ಸು ತುದಿಗಾಲಲ್ಲಿ ನಿಂತು ಕಾಯ್ತಿದೆಪ್ಪ. ಹಲೋ ಸಿದ್ದು. ಅಮ್ಮು, ಯಾಕೋ ಟೆನ್ಷನ್ ಅಲ್ಲಿ ಇದ್ದಂಗಿದ್ಯಾ? ಏನಾಯ್ತು? ನನಗ್ ತಲೆ ಚಚ್ಕೊಳ್ಳೋಣ ಅನ್ಸ್ತಿದೆ ಕಣೋ. ಯಾಕಮ್ಮು? ಅಪ್ಪ ನನ್ ಮದ್ವೆ ವಿಷಯನ ಮರ್ತಿದಾರೆ ಅಂತ ಖುಷಿಯಾಗಿದ್ದೆ ಕಣೋ. ಆದ್ರೆ ಮತ್ತೆ ಈಗ ಬ್ರೋಕರ್ ಹತ್ರ ಸಂಬಂಧ ನೋಡಕ್ ಹೇಳಿದಾರೆ. ಅಪ್ಪ ಈ ಸಲ ನನಗ್ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಅಂತ ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ. ನಂಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಟೆನ್ಷನ್ ಆಗ್ತಿದೆ. ಈಗ್ಲೇ ಮದ್ವೆ ಬೇಡ ಅಂತ ಹೇಳು ಅಮ್ಮು. ಹೇಳ್ದೆ ಸಿದ್ದು, ಆದ್ರೆ ಅವ್ರು ಕೇಳ್ತಿಲ್ಲ. ಏನ್ ಮಾಡ್ಲಿ? ಅಂದ್ರೆ ನೀನ್ ನನ್ನ ಬಿಟ್ಬಿಡ್ತೀಯಾ? ನಿಮ್ಮಪ್ಪ ನೋಡ್ರೆ ಹುಡ್ಗನ ಮದ್ವೆ ಆಗ್ತೀಯಾ? ಹೀಗೆಲ್ಲ ಮಾತಾಡಿದ್ರೆ ಹಾಕ್ತೀನಿ ನೋಡು. ಇನ್ ಯಾರನ್ನ ಮದ್ವೆ ಆಗೋದಾದ್ರೆ ನಿನ್ನ ಯಾಕೋ ಲವ್ ಮಾಡ್ತಿದ್ದೆ ನಾನು. ಮತ್ ಏನ್ ಮಾಡೋದೀಗ? ನೋಡು, ನನಗೆ ಟೆನ್ಷನ್ ಆಗ್ತಿದೆ ನಿಜ. ಆದ್ರೆ ನನಗೆ ನನ್ನ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ. ನಾನ್ ನಿನಗೋಸ್ಕರ ಮನೆಯವ್ರನ್ನೂ ಬಿಡಲ್ಲ, ಮನೆಯವ್ರಿಗೋಸ್ಕರ ನಿನ್ನನ್ನು ಬಿಡಲ್ಲ ಸಿದ್ದು. ಮನೇಲಿ ಎಲ್ಲರನ್ನೂ ಒಪ್ಸಿ ನಿನ್ನೇ ಮದ್ವೆ ಆಗ್ತೀನಿ ಅಷ್ಟೇ. ರಿಯಲಿ? ಹೌದು ಕಣೋ. ಆದ್ರೆ ಫಸ್ಟ್ ನೀನ್ ಬೇಗ ಒಂದ್ ಕೆಲ್ಸ ನೋಡ್ಕೊಬೇಕು. ಆಮೇಲೆ ನಿಮ್ ಮನೆಯವ್ರ ಜೊತೆ ನಮ್ ಮನೆಗ್ ಬಂದು ಹೆಣ್ ಕೇಳ್ಬೇಕು. ನಮ್ಮ ಅಪ್ಪ ಚಿಕ್ಕಪ್ಪಂಗೆ ಇವ್ನ್ ತುಂಬಾ ಒಳ್ಳೆ ಹುಡುಗ ಅಂತ ಅನ್ಸಿ ನನ್ನ ನಿನಗ್ ಮದ್ವೆ ಮಾಡ್ಕೊಡ್ಬೇಕು.
ಏನ್ ಬರೀ ಹೂ ಅಂತಿದ್ಯಾ? ಕ್ಯಾಂಪಸ್ ಇಂಟರ್ವ್ಯೂಗೆಲ್ಲ ರೆಡಿ ಆಗಿದ್ಯಾ? ಹ್ಞೂ ಅಮ್ಮು, ಆಗ್ತಿದ್ದೀನಿ. ಐ ಲವ್ ಯು ಸಿದ್ದು. ಐ ಲವ್ ಯು ಟು ಅಮ್ಮು. ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡು ಬಾವಿಗೆ ಬೀಳ್ತಿರೋ ಅಂದಾಜೆ ಗೊತ್ತಿಲ್ಲ ಈ ಹುಳ್ಳಿಗೆ. ಏನ್ ಮಾಡಕ್ಕಾಗತ್ತೆ, ಇದ್ದು ಸಾಯ್ಲಿ. ಹತ್ತಿರ ಅಲಕಾನಂದ ಅಳಿಮಯ್ಯ, ಅಮ್ಮನ್ ನೋಡಿ ಒಳೊಳಗೆ ಏನೋ ಬೈಕತ್ತಾ ಇದೆಯಾ? ಏನ್ ಸಮಾಚಾರ? ಓ, ಅಮ್ಮು ಫೋನಲ್ಲಿ ಬಿಸಿ ಇದ್ದಾಳೆ, ನಿನ್ ಜೊತೆ ಬಂದು ಜಗಳ ಮಾಡ್ತಿಲ್ಲ ಅಂತ ಫೀಲ್ ಮಾಡ್ಕೋತಾ ಇದೆಯಾ? ಜಾಸ್ತಿ ಫೀಲ್ ಮಾಡ್ಕೋಬೇಡ ಅಳಿಮಯ್ಯ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಫೀಲ? ಇವಳ ಬಗ್ಗೆನಾ? ಹೋಗ್ ಮಾಮ, ಜೋಕ್ ಮಾಡ್ಬೇಡ. ಇವತ್ತು ಅವಳ ಜಗಳ ಕಾಟ ಏನು ಇಲ್ದೆ ನೆಮ್ಮದಿಯಾಗಿ ಕಾಲೇಜ್ ಹೋಗ್ತಿದೀನಿ ಅಂತ ಖುಷಿಯಾಗಿದ್ದೀನಿ. ಅಂದಂಗೆ ಅಮ್ಮು ಇತ್ತೀಚೆಗೆ ಫೋನಲ್ಲಿ ಗಂಟೆಗಟ್ಲೆ ಮಾತಾಡ್ತಿರ್ತಾಳಲ್ಲ, ಯಾರ ಜೊತೆ ಮಾತಾಡ್ತಿರ್ಬೋದು? ಇನ್ಯಾರ ಜೊತೆ? ಆ ಕೋತಿ ಇದನ್ನಲ್ಲ, ಅವಳ ಬಾಯ್ ಫ್ರೆಂಡ್ ಜೊತೆ. ಬಾಯ್ ಫ್ರೆಂಡ್? ಹ್ಞೂ ಮಾಮ, ನಿನ್ ಮುದ್ದಿನ ಮಗಳಿಗೆ ಲವರ್ ಇದ್ದಾನೆ. ಏನ್ ಹೇಳ್ತಾ ಇದ್ವಿ ಅಳಿಮಯ್ಯ? ಅಮ್ಮು ಲವ್ ಮಾಡದ? ಅಮ್ಮನಂದ್ರು ಈ ವಿಚಾರದಲ್ಲಿ ತುಂಬಾ ಕಟ್ನಿಟ್ಟು. ಅಮ್ಮಗೂ ಜ್ಯೋತಿಗೂ ಲವ್ ಮಾಡಬಾರ್ದು ಅಂತ ಹೇಳ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಅಮ್ಮ ಲವ್ ಮಾಡದ? ನೋಡಿ ಅಳಿಮಯ್ಯ, ನಿನಗೆ ಅಮ್ಮನ್ ಕಂಡ್ರೆ ಆಗಲ್ಲ ಅಂತ ಅಮ್ಮನ ಮೇಲೆ ಇಲ್ಲ ಸಲ್ದೆಲ್ಲ ಹೇಳ್ತಾ ಇಲ್ಲ ತಾನೆ? ವಾ, ನಿನ್ ಅಳಿಮಯ್ಯನ ಮೇಲೆ ಇಟ್ಟಿರೋ ನಂಬಿಕೆ ಹಂಗಲ್ಲ ಕಣು. ಇಲ್ಲ ಮಾಮ, ನಾನ್ ಯಾಕೆ ಸುಳ್ಳು ಹೇಳಿ? ನನ್ನಣೆಗೂ ನಿಜ. ಅಮ್ಮ, ಅವಳು ನನ್ ಶತ್ರು ಅನ್ನೋದನ್ನೂ ಮರ್ತು ಬೇಡ ಕಣೆ, ಅವನ್ ಸವಾಸಕ್ಕೆ ಹೋಗ್ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದೀನಿ. ಕೇಳಲಿಲ್ಲ. ಅವನಂತೂ ಈ ಬನ್ನೂರ್ ಕುರಿಗೆ ಮಾಲೆ ಹಾಕಿ ಮೆರೆಸ್ತಾ ಇದ್ದಾನೆ. ಯಾವಾಗ ಕಡ್ದು ಹಬ್ಬದ ಊಟ ಆಗ್ತಾನೋ ಇವಳಿಗೆ ಗೊತ್ತಿಲ್ಲ. ನನಗೇನು, ನನಗೆ ಕಾಲೇಜ್ ಟೈಮ್ ಆಯ್ತು, ಬಾಯ್.